Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. SC/ST ಸಮುದಾಯಗಳಿಗೆ ಮೀಸಲು ಹೆಚ್ಚಳ, ನ್ಯಾಯಾಲಯ ತಡೆಯಾಜ್ಞೆ, ರಾಜ್ಯ ಸರ್ಕಾರ ತೆರವುಗೊಳಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಲಿ ಶ್ರೀರಾಮುಲು. ಆಫರ್ ಮೊಬೈಲ್ ಪಡೆಯಲು ಗ್ರಾಹಕರನ್ನು ಕುನುಕಲು ಸಾರಾ ಮೊಬೈಲ್ ಅಂಗಡಿ ಬಂದ್. ಡಾಕ್ಟರ್ ಪರಮೇಶ್ವರ್, ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಿ ಭೀಮಣ್ಣ ಮಂಚಾಲ. ಈಶ್ವರ್ ಖಂಡ್ರೆಗೆ ಉಪಮುಖ್ಯಮಂತ್ರಿ, ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಿ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ. ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಸುರೇಖಾ. ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ಈಜಲು ಹೋದ 5 ನೀರು ಪಾಲು, 2 ಶವ ಪತ್ತೆಗೆ ಮುಂದುವರೆದ ಶೋಧ ಕಾರ್ಯ. ಮತ್ತು ಬಿಜನಗೇರ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಓರ್ವ ವ್ಯಕ್ತಿ ಸಾವು. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ 7% ಮೀಸಲಾತಿ ಒದಗಿಸುವಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದ್ದು ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಕೂಡಲೇ ಹೈಕೋರ್ಟ್ನಲ್ಲಿರುವ ತಡೆಯಾಜ್ಞೆ ತೆರವುಗೊಳಿಸಿ ST ಸಮುದಾಯಕ್ಕೆ 7% ಮೀಸಲು ಜಾರಿಗೊಳಿಸದೆ ಹೋದಲ್ಲಿ ರಾಜ್ಯಾದ್ಯಂತ ಸಮುದಾಯ ಹೋರಾಟ ನಡೆಸಲಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈ ಹಿಂದೆ HD ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ SC ಮತ್ತು ST ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ರಚಿಸಿತ್ತು. ಆಯೋಗ SC ಸಮುದಾಯಕ್ಕೆ 17%, ST ಸಮುದಾಯಕ್ಕೆ 7% ಮೀಸಲು ಹೆಚ್ಚಿಸಲು ಶಿಫಾರಸು ಮಾಡಿತ್ತು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದರು. ಆದರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ವಿರುದ್ಧ ಅಪಪ್ರಚಾರ ಮಾಡಿ ಮೀಸಲು ಹೆಚ್ಚಿಸುವುದನ್ನು ವಿರೋಧಿಸಿ ತಪ್ಪು ಅಭಿಪ್ರಾಯ ಜನರಲ್ಲಿ ಹರಡಲು ಕಾರಣರಾದರು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಮೀಸಲು ಹೆಚ್ಚಿಸಲು ಮುಂದಾಗಲೇ ಇಲ್ಲ. ಕಾಂಗ್ರೆಸ್ ಪಕ್ಷ ಬೆಂಬಲಿತರೆ SC/ST ಸಮುದಾಯಕ್ಕೆ ಮೀಸಲು ಹೆಚ್ಚಿಸಿರುವುದನ್ನು ವಿರೋಧಿಸಿ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದರು. ಆದರೆ ಸರ್ಕಾರದ ವಕೀಲರು ಹೈಕೋರ್ಟ್ನ ವಿಚಾರಣೆಗೆ ಹಾಜರಾಗದೇ ಇರುವುದರಿಂದ ಮೀಸಲು ಹೆಚ್ಚಿಸಲು ಸಾಧ್ಯವಾಗಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಸರ್ವ ಪಕ್ಷಗಳ ಸಭೆ ಕರೆದು ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಅನೇಕ ಪಕ್ಷಗಳ ನಾಯಕರು ಮೀಸಲಾತಿ ಹೆಚ್ಚಳಕ್ಕೆ ಬೆಂಬಲಿಸಿದ್ದರು. ಆದರೆ ಅವರೇ ಅಧಿಕಾರಕ್ಕೆ ಬಂದರೂ ಮೀಸಲು ಹೆಚ್ಚಿಸಲು ಬದ್ಧತೆ ತೋರಲೇ ಇಲ್ಲ. ಅವರದ್ದೇ ಪಕ್ಷ ನಾಯಕ VS ಉಗ್ರಪ್ಪ ಇವರು 9 ಶೆಡ್ಯೂಲ್ಗೆ ಸೇರಿಸಲು ಒತ್ತಾಯಿಸಿರುತ್ತಾರೆ. ಅವರದ್ದೇ ಪಕ್ಷ ಕೇಂದ್ರಕ್ಕೆ ಶಿಫಾರಸು ಕಳುಹಿಸುವ ಕುರಿತು ಮಾತನಾಡುತ್ತಿಲ್ಲ. ಹೈಕೋರ್ಟ್ ವಿಚಾರಣೆಗೆ ಸರ್ಕಾರಿ ವಕೀಲರು ಹಾಜರಾಗದೇ ಇರುವ ಕುರಿತು ಉಗ್ರಪ್ಪ ಮಾವ ಉತ್ತರಿಸಬೇಕು ಎಂದು ವ್ಯಂಗ್ಯವಾಡಿದರು. ಸರ್ಕಾರವೇ ನ್ಯಾಯಾಲಯದಲ್ಲಿ ಕಕ್ಷಿದಾರರಾಗಿರುವುದರಿಂದ ತಡೆಯಾಜ್ಞೆ ತೆರವುಗೊಳಿಸಲು ಯಾವ ಪ್ರಯತ್ನವೂ ಮಾಡಲಿಲ್ಲ ಏಕೆ ಎಂದು ಪ್ರಶ್ನಿಸಿದರು. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಪ್ರಧಾನಿಗಳಾಗಿದ್ದಾಗ ತಮಿಳುನಾಡು ಸರ್ಕಾರ ಮೀಸಲು ಹೆಚ್ಚಳಕ್ಕೆ ನಿರ್ಧರಿಸಿ 9 ಶೆಡ್ಯೂಲ್ಗೆ ಸೇರಿಸಿತ್ತು. ಕೇಂದ್ರ ಸರ್ಕಾರ ಪ್ರಧಾನಿ ಬಳಿ ಮನವಿ ಮಾಡಲು ನಾವು ಸಿದ್ಧರಿದ್ದೇವೆ. ರಾಜ್ಯ ಸರ್ಕಾರ ಶಿಫಾರಸು ಮಾಡಲಿ ಎಂದರು. ಇಲ್ಲದೆ ಹೋದರೆ ಸಮುದಾಯ ಮಕ್ಕಳಿಗೆ ಆಗುತ್ತಿರುವ ಅನ್ಯಾಯ ವಿರೋಧಿಸಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಯಾವತ್ತು ಸಂವಿಧಾನವನ್ನು ಬರೀತಾನೋ, ಸಂವಿಧಾನವನ್ನು ಬರೆದಂತ ಟೈಮಲ್ಲಿ ಒಂದೇ ಒಂದು ಹೇಳ್ತಾರೆ. ಅವರು ಹೇಳಿದಂತ ಮಾತೇನಂದ್ರಿಗಿನ ಅಲ್ಲಿ ಬರೆದಂತ ಸಂವಿಧಾನದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು ಅನ್ನಂತ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಸಂವಿಧಾನದಲ್ಲಿ ಬರೆದಂತ ಒಂದು ಲೇಖನೆ. ಅದೇ ರೀತಿಯಲ್ಲಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ಜನಾಂಗಕ್ಕೆ ಏನು 15% ಏನು ಮೀಸಲಾತಿ ಇತ್ತೋ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ನಾವು ನಮ್ಮ ಅಣ್ಣವರು ನಮ್ಮ ಎಲ್ಲ ಸಮುದಾಯದ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಒತ್ತಾಯ ಮಾಡಿದ್ವಿ. 15ರಿಂದ 2% ಜಾಸ್ತಿ ಮಾಡಿ ಅದು 17% ಆಗಬೇಕು. 3% ಅಂದ್ರಿಗಿನ ಅದು 3% ಇದ್ದಿದ್ದು 7% ಆಗಬೇಕು ಅನ್ನೋಂಥದ್ದು ನಾವೆಲ್ಲರೂ ಕೂಡ ಒಟ್ಟಾರೆ ಸೇರಿಕೊಂಡು BJP ಸರ್ಕಾರದಲ್ಲಿ ನಾವು ಪಕ್ಷಾತೀತವಾಗಿ ಸೇರಿಕೊಂಡು ಎಲ್ಲರೂ ಕೂಡ ಸೇರಿ ಇವತ್ತು 7% ಮೀಸಲಾತಿಯನ್ನು ಮಾಡುವಂಥ ಕೆಲಸ ಮಾಡಿದ್ವಿ.
ಇವತ್ತು ಕೇವಲ ಈ ಮೀಸಲಾತಿ ಅನ್ನೋಂಥದ್ದು ಇವತ್ತಿನ ಹೋರಾಟನ ನಾವು ಸೃಷ್ಟಿ ಮಾಡಿದಂಥ ಹೋರಾಟನ ಅಂದರೆ ನಾವು ಸೃಷ್ಟಿ ಮಾಡಿದಂಥ ಹೋರಾಟ ಅಲ್ಲ. ಬಹುಶಃ ಇಲ್ಲಿ ಕುಂತಂಥವ್ರು ಅನೇಕ ಮಹನೀಯರು, ಅನೇಕ ಮಂದಿ ಹೋರಾಟಗಾರರು ಕಳೆದ 3 ದಶಕಗಳಿಂದ ಹೋರಾಟವನ್ನು ಮಾಡ್ಕೊತ ಬಂದಾರ. ಆ ಹೋರಾಟ ಏನಂದ್ರಿಗಿನ ಇವತ್ತು SC ಸಮುದಾಯದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಎಲ್ಲ ನಾಯಕರು ಅದು ನಮಗೆ ಸರ್ಕಾರ ಸರಿಯಾದಂಥ ಮೀಸಲಾತಿ ಕೊಡ್ತಾ ಇಲ್ಲ ಅಂದೇಳಿ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ 2015 ಕೋರ್ಟ್ಗೆ ಹೋದಂಥ ಟೈಮಲ್ಲಿ ಕೂಡ ಅದು ಒಳ ಮೀಸಲಾತಿ ಸೇರಿಕೊಂಡು ಅವತ್ತು ಕೋರ್ಟ್ ಆದೇಶ ಮಾಡ್ತದೆ, ಇದನ್ನ ತುರ್ತಾಗಿ ನಿಗಮವಹಿಸಬೇಕು ಅಂತೇಳಿ ಕೋರ್ಟ್ ಆದೇಶವನ್ನು ಕೂಡ 2015 ಮಾಡ್ತದೆ. 15 ಮಾಡಿದಂಥ ಟೈಮಲ್ಲಿ ಯಾರಿಗೆ ಸೂಚನೆಯನ್ನು ಕೊಡ್ತದೆ? ಅದು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತದೆ, ತುರ್ತು ನಿಗಮವನ್ನು ವಹಿಸಬೇಕು, ಅದರ ಗಮನ ಹರಿಸಬೇಕು ಅಂತೇಳಿ ಆದೇಶವನ್ನು ಸರ್ಕಾರಕ್ಕೆ ಕೊಟ್ಟಿದ ನಂತರ ಆಗ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಅಂದರೆ ನಾನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಶಾಸಕಾಂಗ ಸಭೆಯ ಅವರು ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ ನಾನು ಕೇಳ್ತೀನಿ, ಸ್ವಾಮಿ ನೀವು ಪ್ರತಿ ಸಾರಿ ಕೂಡ ಇವತ್ತು ನಿಮ್ಮ ಸರ್ಕಾರ ಯಾವತ್ತು ಬರುತ್ತೆ ಅವತ್ತೆಲ್ಲ ಕೂಡ ನಾವು SC ಸಮುದಾಯದ ಪರವಾಗಿದೆ, SC ಸಮುದಾಯದ ಪರವಾಗಿದೆ, ಹಿಂದುಳಿದ ಸಮುದಾಯಗಳ ಪರವಾಗಿದೆ ಅಂತೇಳಿ ನೀವು ಮತ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬರ್ತೀರಲ್ಲ, ನೀವು ಬಂದಂಥ ಟೈಮಲ್ಲಿ ನೀವೇನು ಮಾಡಿದಿರಿ ಅನ್ನೋಂಥ ಪ್ರಶ್ನೆ ಕೇಳಬೇಕಾಗುತ್ತೆ. ಬಹುಶಃ ಇವತ್ತು ಟೈಮಲ್ಲಿ 6 ಸರಿ ಹೋಗಲ್ಲ. ಅವರು ನಮ್ಮ ಮಾವನವರು ಉಗ್ರಪ್ಪನವ್ರು ಇದ್ದಾರೆ, ಅವರೇ ಹೇಳ್ಬೇಕು ಈಗ ಉತ್ತರ, ಅವರೇ ವಕೀಲರ ಇದ್ದಾರೆ. ನಮ್ಮ ಮಾವನವರು ಯಾಕೆ ಹೋಗಿಲ್ಲ ಮಾವ ಅಂತೇಳಿ ಅವರೇ ಉತ್ತರ ಹೇಳ್ಬೇಕು. ನಮ್ಗೆಲ್ಲರಿಗೆ ಮಾವರ್ ಅಂದ್ಕೊಂಡಿನಿ, ನಮ್ಗೆಲ್ಲರೂ ಕೂಡ ಇದಿಲ್ಲ, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ಕುಂತೀವಿ. ಮಾವ ಪತ್ತೆ ಆ ಕಡೆ ಇದಾರ, ನಿಮ್ ತಮ್ಮ ಆಗ್ತಾರೆ ಗುಜಲವರು. ನೋಡಿ ನಮ್ಮ ಪರಿಸ್ಥಿತಿ ಏನಾಯ್ತದೆ, ಮಾವ ಬಂದು ಇವಾಗ ಏನಂದ್ರೆ ಬಾಯಿ ಮಾಡ್ತಾನ, ಮಾವ ನನಗೆ ಹೇಳು ಮಾವ, ನೀನು ಯಾಕ ನಮ್ಗೆ 5-6 ಸರಿ ನೀವು ಕೋರ್ಟ್ಗೆ ನೀವೇ ನಿಮಗೆ ಬೇಕಾದಂತ ಹಿಂಬಾಲಕರ ಕೋರ್ಟಲ್ಲಿ ಹಾಕ್ಸಿ 5 ಬಾರಿ 6 ಬಾರಿ ಯಾಕೆ ಅಬ್ಸೆಂಟ್ ಆಗಿದ್ರಿ ಹೇಳ್ರಿ ಮಾವ, ನನಗೆ ಉತ್ತರ ಕೊಡಬೇಕಿತ್ತು. ಯಾಕಂದ್ರೆ ಇವತ್ತು ನಿಮ್ಮ ಸರ್ಕಾರ ಇವತ್ತು ಮಾಡಿದಂಥ ಎಡವಟ್ಟಿನಿಂದನೇ ಅಲ್ಲಿ ಯಾವ ರೀತಿಯಲ್ಲಿ ವಾದಿಸ್ಬೇಕಾಗಿದೆ ವಾದಿಸ್ಲಾರ್ದಂತೆ ಅವ್ರು ಏನು ಮಾಡ್ತಾರೆ ನೋಡ್ರಿ. ಅವರು ಕೋರ್ಟಲ್ಲಿ ಹೋದಂಥ ಟೈಮಲ್ಲಿ ಕೇಳ್ತಾರೆ, ಏನು ಕೇಳ್ತಾರೆ ಅವ್ರಿಗಿನ, ಇಲ್ರಿ ಸರ್ಕಾರ 17%, 7%, 6% ಮಾಡಿದೆ, 56% ಮಾಡಿದೆ. 56% ಇದ್ದಿದ್ದು 50% ಒಳಗಡೆನೆ ಮೀಸಲಾತಿ ಕೊಡ್ರಿ ಅಂತ ಕೇಳ್ತಾರೆ. ಯಥಾಸ್ಥಿತಿ ಮೀಸಲಾತಿಯನ್ನು ಕೊಡ್ರಿ ಅಂದ್ರೆ ಅವ್ನು ಜಡ್ಜ್ ಅಂದ್ಕೊಂತಾನ, ಇಲ್ರಿ ಅವ್ರು ಕೇಳಿದ್ರೆ ಕರೆಕ್ಟ್ ಇದೆ, 50% ಒಳಗಡೆ ಕೇಳ್ತಿದ್ರೆ ಕೊಡ್ರಿ ಅಂತೇಳಿ ಆ ಜಡ್ಜು ಪಾರ್ಷಲಿ ಸ್ಟೇ ಮಾಡಂತ ಕೆಲಸ ಮಾಡಿದಾನೆ. 50% ಒಳಗಡೆನೆ, ಈ 50% ಒಳಗಡೆ ಮೀಸಲಾತಿ ಇವತ್ತು ಏನು ಮಾಡಿದಾರೋ ಅದರಲ್ಲಿ 50%ದಲ್ಲಿ ನಮಗೆ 7% ಇದ್ದು ST ಸಮುದಾಯಕ್ಕೆ 3% ಆಯ್ತು. ಇವತ್ತು SC ಜನಾಂಗಕ್ಕೆ 15% ಆಯ್ತು. ನಾನು ಕೇಳ್ತೀನಿ, ಇವತ್ತು SC ಸಮುದಾಯದಲ್ಲಿ 3% ಆಯ್ತಲ್ಲ, ಈ 4 ವರ್ಷಗಳಿಂದ ಮಕ್ಕಳು ನೀಟು, CET ಉದ್ಯೋಗಗಳು ಇವೆಲ್ಲ ಮಾಡ್ತಾ ಇದಾರಲ್ಲ, ಅವ್ರ ಪರಿಸ್ಥಿತಿ ಏನು ಇವಾಗ? ಅಲ್ರಿ ನಮ್ಮ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರಿ, ಆತ್ಮಹತ್ಯೆ ಮಾಡ್ಕೊಂಡು ಇವತ್ತು ನಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ ಅಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಬಹಳಷ್ಟು ಮೋಸ ಆಗ್ತಾ ಇದೆ. ಈ ಸರ್ಕಾರಗಳು ಬಹಳಷ್ಟು ಅನ್ಯಾಯ ಮಾಡೋಂಥ ಕೆಲಸಗಳು ಆಗಿದೆ. ಹಂಗಾಗಿ ಇವತ್ತು ಸರ್ಕಾರ ನೋಡ್ರಿ, ನಾನು ಕೇಳ್ತೀನಿ ಇವತ್ತು ಸರ್ಕಾರಕ್ಕೆ, ಸ್ವಾಮಿ ಇಲ್ಲಿ ನೋಡ್ರಿ 17/12/2025 ರಾಮೇಶ್ ಅಣ್ಣವರು, ಭಗವಂತಣ್ಣವರು ಎಲ್ಲರೂ ಕೂಡ ಇದ್ದಂಥ ಟೈಮಲ್ಲಿ ಅವತ್ತು ನಾವೆಲ್ಲರೂ ಕೂಡ ಹೇಳಿದ್ವಿ, ಮೀಸಲಾತಿ ನಾವು ಕೊಟ್ಟಿದ್ದೀವಿ. ಪರಮ ಪೂಜ್ಯರಾದಂಥ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಅವರು ಫ್ರೀಡಂ ಪಾರ್ಕ್ದಲ್ಲಿ ಅಲ್ಲಿ ಧರಣಿ ಕುಂತಿದ್ರು, ನಮ್ಮ ರಾಜಣ್ಣವರು ಅಲ್ಲೇ ಇದ್ರು. ಇದ್ದಂಥ ಟೈಮಲ್ಲಿ ಕೂಡ ನಮ್ಮ ರಮೇಶ್ ಅಣ್ಣನವರು, ನಮ್ಮ ಎಲ್ಲ ನಾಯಕರು ಸೇರಿ ಮೀಸಲಾತಿ ಕೊಡಲೇಬೇಕನ್ನಂಥ ಟೈಮಲ್ಲಿ ಅವತ್ತು ನಾನು ಅವತ್ತು ನಾನು ಸರ್ಕಾರದ ಒಳಗಡೆ ಇದ್ದು ಎಷ್ಟು ಮುಜುಗರಗೀಡಾದ ನೆನ್ಪಿಡ್ಕೊಳ್ಳಿ. ನಮ್ಮನ್ನೆಲ್ಲರೂ ಕೂಡ ಗೇಲಿ ಮಾಡ್ತಿದ್ರು. ರಾಮ್ಲವ್ರೇನೋ ರಕ್ತದಿಂದ ಬಟ್ಟು ಕೊಡ್ತಾನ ಅಂತ ಹೇಳಿದ್ದ, ಅವನು ರಕ್ತ ಇಲ್ಲ ನೀರು ಇಲ್ಲ ಅಂತೇಳಿ ಗೇಲಿ ಮಾಡಿದ್ರು. ಕೇವಲ ಚುನಾವಣೆ, ನಾನು ಪ್ರತಾಪಣ್ಣ ಚುನಾವಣೆಗೆ ಹೋದಂಥ ಟೈಮಲ್ಲಿ ಅವನು ಹೇಳಿದ್ರೆ, ಇಲ್ಲಪ್ಪ ಅವನು ಹೇಳ್ತಾನ, ಅದು ಸರಿ ಮಾಡಲ್ಲ,
ಯಾವುದು ಕೂಡ ತಾರಕ್ಕೆ ಹಂತಕ್ಕೆ ತಗೊಂಡೋಗಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ನಮ್ಮ ಸಮುದಾಯದ ನಾಯಕರ ಹತ್ರ ಕೂಡ ನಾನು ಬಯಸ್ಕೊಂಡು, ಮೈಸೂರಿಂದ ಅಪ್ಪಣ್ಣವ್ರು ಕೂಡ ಬೈದಂತವ್ರೆ. ಏನ್ ಮಾಡ್ತೀರ? ಯಾಕಂದ್ರೆ ರಾಮ್ಲವ್ರು ಹೇಳ್ತಾ ಇದಾರೆ ಅಂದ್ರೆ ಅವ್ನು ಎಮೋಷನಲ್ ಆಗಿ ಹೇಳ್ತಾನ ಅಂತೇಳಿ ಕಾರಣದಿಂದ ಎಲ್ಲರೂ ಕೂಡ ಅಂದ್ರು. ನನಗೆ ವಿಶ್ವಾಸ ಇತ್ತು, ಸದನದ ಒಳಗಡೆ ನಾನೇ ಮಂತ್ರಿ ಆದಂಥ ಟೈಮಲ್ಲಿ, ನಾನೇ ಈ ಸಬ್ ಕಮಿಟಿಯ ಚೇರ್ಮನ್ ಆದಂಥ ಟೈಮಲ್ಲಿ ನಾನು ಏನು ಮಾಡಬೇಕನ್ನಂಥ ತೀರ್ಮಾನವನ್ನು ನಾವೆಲ್ಲ ನಾಯಕರು ಕೂಡ ತಗೊಂಡಂಥ ಟೈಮಲ್ಲಿ, ನಾನು ಹೇಳಿದಂಥ ಟೈಮಲ್ಲಿ ಕೂಡ ನಾನು ಹೆಂಗೆ ಮಾಡ್ತೀನಿ ಅನ್ನೋಂಥ ಪ್ರಶ್ನೆ ಬಂದಂಥ ಟೈಮಲ್ಲಿ ಕೂಡ ಎಲ್ಲರಿಗೂ ಯಾವ ರೀತಿಯಲ್ಲಿ ಒತ್ತಾಯ ಮಾಡಬೇಕು, ಡೆಲ್ಲಿಯಿಂದ ಬೆಂಗಳೂರು ತನಕ ಕೂಡ ಒತ್ತಾಯ ಮಾಡೋಂಥ ಕೆಲಸ ಮಾಡ್ತದೆ. ನಮ್ಮ ನಾಯಕರೆಲ್ಲರೂ ಕೂಡ ಸ್ವಾಮೀಜಿಯವ್ರಿಗೆ ಹೇಳಿ ಹೊರಗಡೆ ಹೋರಾಟ ಏನು ಮಾಡ್ತಾ ಇದ್ದಾರೆ ಅದನ್ನು ಏನು ಮಾಡಬೇಕು ಅನ್ನೋಂಥ ಎಲ್ಲ ಕೂಡ ನಾವು ಸೇರಿಕೊಂಡು ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಸಮುದಾಯಕ್ಕೆ ಒಳ್ಳೇದಾಗಬೇಕು ಅನ್ನೋಂಥ ಕಾರಣದಿಂದ ಅವತ್ತು ಹೋರಾಟಗಳನ್ನು ಮಾಡಿಕೊಂಡು ಅವತ್ತು ಮಾಡಿದ್ವಿ. ನಂತರ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಏನು ಹೇಳಿದ್ರು, ಮೀಸಲಾತಿ ಆಗಲಿಲ್ಲ, ಕೇವಲ ಸುಮ್ಮನೆ ಹೇಳ್ತಾರೆ ಅನ್ನೋಂಥದ್ದು ಅಪಪ್ರಚಾರವನ್ನು ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲಿ ಚುನಾವಣೆಗಳು ಬಂದ ನಂತರ ಅನೇಕ ಕಾಂಗ್ರೆಸ್ ನಾಯಕರು ಅಪಪ್ರಚಾರವನ್ನು ಕೂಡ ಮಾಡಂತ ಕೆಲಸ ಮಾಡಿದ್ರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾತನಾಡಿ, ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಲಿರುವ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿರುವ ತಡೆಯಾಜ್ಞೆ ತೆರವುಗೊಳಿಸಿ ಕೇಂದ್ರಕ್ಕೆ ಮೀಸಲು ಹೆಚ್ಚಿಸಲು ಶಿಫಾರಸು ಮಾಡಲಿ. ಕೇಂದ್ರ ಬಳಿ ನಿಯೋಗ ತೆರಳಿ ಮನವಿ ಮಾಡುವ ಜವಾಬ್ದಾರಿ ನಮ್ಮದಾಗಿದೆ. ಆದರೆ ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಬಾರದು. ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಕೊನೆ ಅವಧಿಯಲ್ಲಿ SC/ST ಸಮುದಾಯಗಳಿಗೆ ಮೀಸಲು ಹೆಚ್ಚಿಸಲು ನಿರ್ಧರಿಸಲಾಯಿತು. ಕಾನೂನಾತ್ಮಕ ಅನೇಕ ಸಮಸ್ಯೆಗಳಿದ್ದರಿಂದ 9 ಶೆಡ್ಯೂಲ್ಗೆ ಸೇರಿಸಲು ಆಗಲಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಪರವೆಂದು ಹೇಳಿಕೊಂಡು ಜನರನ್ನು ದಾರಿ ತಪ್ಪಿಸುವ ಕಾಂಗ್ರೆಸ್ ನಾಯಕರು ಮೀಸಲು ಹೆಚ್ಚಿಸುವ ಎದೆಗಾರಿಕೆ ಪ್ರದರ್ಶಿಸಲಿ ಎಂದರು. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗಲೇ ಸಮಸ್ಯೆ ಪರಿಹರಿಸದೇ ಇರುವುದರಿಂದಲೇ ನಮ್ಮನ್ನು ಜನರು ಮನೆಗೆ ಕಳುಹಿಸಿದ್ದಾರೆ ಎಂದು ಒಪ್ಪಿಕೊಂಡರು. ರಾಜಕಾರಣ ಆಗಬೇಡಿ, ಇದು ಸರ್ಕಾರ ಬರ್ತಾವ ಹೋಗ್ತಾವ, ಈ ಜನಾಂಗ ಇರ್ತೈತಿ, ಎಲ್ಲ ಜನಾಂಗ ಇರ್ತಾವ. ನಾವು ಆಗಿದ್ದು ಅದಕ್ಕೆ ಪನಿಷ್ಮೆಂಟ್ ಕೊಟ್ಟು ಕೂತಾರ ಇಲ್ಲಿ ಆಯ್ತು. ಅವಾಗ ಆಯ್ತು ಅದನ್ನ ಮಾಡಿದಕ್ಕೆ ನೀವು ನಿಮ್ಮ ಪ್ರಕಾರ ನೀವು ನಿಮ್ಮದು ಇಟ್ಲಕ್ಕೆ ನಮ್ಗೆ ಕೇಳಿ, ನಮ್ಗೆ ನಾವು ತಪ್ಪು ಮಾಡೋದು ಕೊಟ್ರೆ ಈಗ ಸಿದ್ದರಾಮಯ್ಯ DK ಶಿವಕುಮಾರ್ ಸರ್ವ ಪಕ್ಷದಲ್ಲಿ ನೀವು ಮುಂದೆ ಅವರೇ ಆತ್ಮಸಾಯರು ನೀವು ಮಾಡಿ, ಈಗ ನಿಮ್ಮ ರಾಜ್ಯ ಸರ್ಕಾರ ಮಾಡಿ ನಾವು ಶೆಡ್ಯೂಲ್ ನೀವು ಕಳಿಸ್ತೇವೆ, ಬಂದು ನೀವು ಮಾಡಿದ್ರೆ ನಾವು ಮಾಡ್ತೇವೆ, ಕಳಿಸ್ಕೊಟ್ಟು ನಾವು ಮಾಡ್ತೇವೆ. ಶೆಡ್ಯೂಲ್ ಮಾಡಿಸಿದ್ದಲ್ಲ ನಮ್ಮದು. ಈಗ ಸಿದ್ದರಾಮಯ್ಯ DK ಶಿವಕುಮಾರ್ ಹೇಳಿದ್ರು, ಅವಾಗ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಾರು ಇದ್ರಲ್ಲ, ಅಪೋಸಿಷನ್ ಇದ್ರಲ್ಲ, ಸಿದ್ದರಾಮಯ್ಯ ಆಗ್ಯಾರ ಇಬ್ಬರು ಇದ್ರು, ಅವ್ರಿಗೆ ಮನಮೋಸ ಮಾಡಿದ್ರೆ ಪನಿಷ್ಮೆಂಟ್ ಕೊಡ್ತಾರೆ, ಮತ್ತೆ ಜನ ಕತ್ತಿ ಮಾಡ್ತಾರೆ. ಅದು ಮಾಡಿದ್ದೇವೆ. ಶೆಡ್ಯೂಲ್ ಮಾಡೋದು ಡ್ಯೂಟಿ ನಮ್ಮದು ಮಾಡ್ಕೊತಾರದು, ಈ ರಾಜ್ಯ ಶಾಖೆ ಕಳಿಸೋದು ಅವ್ರ ಡ್ಯೂಟಿ. ಅಂದ್ರೆ ಈಗ ಅವ್ರು ಮಾಡೋದು ಮಾಜಿ ಸಚಿವ ರಾಜುಗೌಡ ಮಾತನಾಡಿ, SC/ST ಸಮುದಾಯಗಳಿಗೆ ಹೆಚ್ಚಿಸಿರುವ ಮೀಸಲು ಅನುಷ್ಠಾನಗೊಳಿಸಲು ಹೈಕೋರ್ಟ್ ತಡೆಯಾಜ್ಞೆ ತೆರವುಗೊಳಿಸಲು ಸರ್ಕಾರ ಮುಂದಾಗಬೇಕಿದೆ. ನಮ್ಮ ಸಮಾಜದ 15 ಜನ ಶಾಸಕರುಗಳು ಬಲಭೀಮರೆಂದು ಜನರು ಆಯ್ಕೆ ಮಾಡಿದ್ದಾರೆ. ಅವರೇನು ಕಿಸಿಯಲಿಲ್ಲ. ಸದನದಲ್ಲಿ ಮೀಸಲಾತಿ ಹೆಚ್ಚಳದ ಕುರಿತು ಯಾರೊಬ್ಬರು ಪ್ರಶ್ನಿಸಲೇ ಇಲ್ಲ. ನಾಯಕ ಸಮುದಾಯದಲ್ಲಿರುವ ಒಗ್ಗಟ್ಟಿನ ಕೊರತೆಯಿಂದಲೇ ಅನ್ಯಾಯ ಮುಂದುವರಿಯಲು ಕಾರಣವಾಗಿದೆ. ಸಮಾಜದ ಜನರೊಂದಿಗೆ ಚರ್ಚಿಸಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವ ಕುರಿತು ಚರ್ಚಿಸಿ ನಿರ್ಧರಿಸಲಾಗುತ್ತದೆ. ಅಲ್ಲದೆ ನಿರಂತರ ಹೋರಾಟಕ್ಕೂ ಮುಂದಾಗುವುದಾಗಿ ಹೇಳಿದರು. ಅದೇ ಮೈಸೂರಿನಾಗ ನಿಮ್ಮ ಮೂಡ ಕೇಸಿಗೆ ಡೆಲ್ಲಿಯಿಂದ ಲಾಯರ್ಸ್ ಕರ್ಸಕ್ ಬರ್ತದೆ. ಈ ಎಲ್ಲ ಈ ಒಂದು ನೋಡ್ರಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಲ್ರೆಡಿ ನಮ್ಗೆ 7% ರಿಸರ್ವೇಶನ್ ಸಿಗ್ತದ. ಈಗ ಕೋರ್ಟ್ ಸ್ಟೇ ನಾವು ಆಡಳಿತ ಪಕ್ಷದಾಗ ಇದ್ದಾಗ ನಮ್ಮ ಸರ್ಕಾರ ವಿರುದ್ಧ ನಾವು ಮಾತಾಡಿದ್ದೇವೆ.
ಗೌಡ್ರ ನಾವು ಹೇಳೋದಂದ್ರೆ ಜನಾಂಗದವ್ರು ಎಲ್ಲರೂ ಸೇರಿಬಿಟ್ಟು ಅಂದ್ರೆ ಈಗ ಬೇರೆ ಜನಾಂಗದವ್ರು ನಮ್ಮ ಮಾವನ ಮನೆಗೆ ಅಲ್ಲ ನಾವು ಪ್ರತಿಭಟನೆ ಮಾಡಿ ಹೇಳಿದೀವಿ. ಹಂಗಾಗಿ ನಮ್ದೇನಿದೆ ಕಮ್ಯುನಿಟಿಗೆ ಅನ್ಯಾಯ ಆಗ್ತದೆ. ಇಂಥ ಟೈಮ್ನಾಗ ನಾವು ಕೂರ್ತೀವಿ ಮನೆಗೆ ಕುಂದ್ರ ಬದಲು ಹೋರಾಟ ಮಾಡೋದಂತ ಹೇಳಿ ನಾವೆಲ್ಲರೂ ಸೇರಿ ಯುವಕರು ಸೇರಿ ರಮೇಶ್ ಅಣ್ಣಗೆ ರಾಮುಲು ಅಣ್ಣರಿಗೆ ನಾವು ಮನವಿ ಮಾಡ್ಕೊಂಡು ಹಿಂಗೆ ಇವತ್ತಿನಲ್ಲಿ ಡೇಟ್ ಫಿಕ್ಸ್ ಮಾಡ್ತಾರಣ್ಣ. ವಿಭಾಗದ ಜನರ ಜೊತೆ ಮುಖಂಡರ ಜೊತೆ ಚರ್ಚೆ ಮಾಡಿ ಮತ್ತೆ ಇನ್ನೊಂದು ಸಭೆ ನಾವು ದಾವಣಗೆರೆಯಲ್ಲಿ ಒಂದು ಸಭೆ ಮಾಡಿದ್ದೀವಿ, ಬಳ್ಳಾರಿಯಲ್ಲಿ ಒಂದು ಸಭೆ ಮಾಡಿದ್ದೀವಿ. ಇದಾದ್ಮೇಲೆ ನೆಕ್ಸ್ಟ್ ಡೇಟ್ ಫಿಕ್ಸ್ ಮಾಡಿ ಇವತ್ತು ಹೇಳ್ತೀವಿ. ಮೈಸೂರಲ್ಲಿ ಒಂದು ಮಾಡೋರು ಇದ್ದೀವಿ, ಬೆಳಗಾಂದಲ್ಲಿ ಒಂದು ಮಾಡೋರು ಇದ್ದು ದೊಡ್ಡ ಪ್ರಮಾಣ ಮೀಟಿಂಗ್ ಮಾಡಿ ಇದಕ್ಕೆ ನೋಡಿ ಮೀಟಿಂಗ್ ಮಾಡಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಬೆಂಗಳೂರು ಯಾವಾಗ ಮುಖ್ಯ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ 6ನೇ ತಾರೀಕು 6 ಅಥವಾ 8ನೇ ತಾರೀಕು ಕೋರ್ಟಲ್ಲಿ ಮತ್ತೆ ಬರ್ತದೆ ಅದು. ಹಂಗಾಗಿ ನಾವು ಪ್ರೈವೇಟ್ ಆಗಿ ಒಬ್ಬ ಸೀನಿಯರ್ ಅಡ್ವೊಕೇಟ್ ನ ಎಲ್ಲಾ ಸಮಾಜದವ್ರು ಸೇರಿ ಪ್ರೈವೇಟ್ ಆಗಿನೂ ನಾವು ಒಂದು ನಮ್ಮ ಕಮ್ಯುನಿಟಿಯಿಂದ ಒಂದು ವಕೀಲರನ್ನ ಇಟ್ಟು ಹೋರಾಟ ಕಾನೂನು ಪರನೂ ಮಾಡ್ತಿದ್ದೇವೆ. ರಾಜಕೀಯವಾಗಿ ಜನರು ಜಾಗೃತನೂ ಮಾಡಕತ್ತಿದ್ದೇವೆ. ಕಾನೂನು ಮುಖಾಂತರವಾಗಿ ಸೀನಿಯರ್ ಮೋಸ್ಟ್ ಲಾಯರ್ ಇಟ್ಟು ಆ ಹೋರಾಟನೂ ಕೋರ್ಟಿಗೆ ಮಾಡ್ತಿದ್ವಿ. ಬರೀ ನಾವು ಕೋರ್ಟ್ನಾಗ ಆದಂತ ಅವಕಾಶ ಇದೆ. ಆದ್ರೆ ಕೆಲವೊಂದು ವಿದ್ಯಾರ್ಥಿ ಸಂಘಗಳು ಈಗ ನಮ್ಮ ರಿಜಿಸ್ಟರ್ ಆದಂತ ಸಂಘ ಸಂಸ್ಥೆಗಳಿಂದ ಮಾತ್ರ ಇದೆ, ರಾಜಕೀಯ ಪ್ರತಿನಿಧಿಗಳಿಂದ ಇಲ್ಲ. ಹಂಗಾಗಿ ಕೋರ್ಟ್ನಾಗ ವಾದ ಮಂಡನೆ ಮಾಡಬಹುದು. ಅದನ್ನ ಏನ್ ಕೋರ್ಟ್ನಾಗ ಕೋರ್ಟ್ನಾಗ ಕೇಸ್ ವಿಡ್ರಾ ಆಗದೇನೆ ಅದನ್ನ ಅಪ್ರೂವಲ್ ಒಂದೇ ನಿಮಿಷ ನಾವು ಹೇಳ್ತಿರೋದೇನಂದ್ರೆ ಇವರು ಕಾಂಗ್ರೆಸ್ ಈಗ ನಮ್ಮ ಅಡ್ವೊಕೇಟ್ ಜನರಲ್ ಇದಾರ ಸರಿಯಾಗಿ ವಾದಿಸೋದಕ್ಕೆ ನಮ್ಗೆ ಸ್ಟೇ ಸಿಕ್ಕಿದೆ. ಯಾಕಂತಂದ್ರೆ ಇವರು ಅಲ್ಲ ಒಂದ್ ನಿಮಿಷ ಫುಲ್ ಕ್ಲಿಯರ್ ಕೇಳಿ ಇದು ಹೇಳ್ಮೇಲೆ ಬೇಕಾದ್ರೆ ತಮ್ಮ ಪ್ರಶ್ನೆ ಉತ್ತರ ಕೊಡ್ತೀವಿ. 2015ರಲ್ಲಿ ಹೈಕೋರ್ಟ್ ನಮ್ಮ ಸುತ್ತ ಹೈಕೋರ್ಟ್ ಜಡ್ಜರೇ ಒಂದು ಆದೇಶ ಮಾಡ್ತಾರೆ, SC STಗೆ ಜನಸಂಖ್ಯೆ ಆಧಾರವಾಗಿ ನೀವು ರಿಸರ್ವೇಶನ್ ಕೊಡ್ರಿ ಅಂತೇಳಿ. ಅವಾಗ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರ್ತಾರೆ, ಅವರು ಆ ವಾದ ಇದನ್ನ ಮಾಡಂಗಿಲ್ಲ, ರಿಸರ್ವೇಶನ್ ಹೆಚ್ಚು ಮಾಡಂಗಿಲ್ಲ. ಅವಾಗ ಒಂದು ನೋಟಿಸ್ ಬರ್ತಾರೆ ಚೀಫ್ ಇವರಿಗೆ ನಮ್ಮ ಅಧಿಕಾರಿಗಳಿಗೆ, ಚೀಫ್ ಸೆಕ್ರೆಟರಿಗೆ ಒಂದು ನೋಟಿಸ್ ಬರ್ತದೆ, ಅದನ್ನು ಮಂಡನೆ ಮಾಡಂಗಿಲ್ಲ. ಅದಾದ್ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಮಂಡನೆ ಮಾಡಿದ್ರೆ ಇವ್ರು ಏನ್ ಮಾಡ್ತಾರೆ ಕೋರ್ಟಿಗೆ ಸರಿಯಾಗಿ ಸಬ್ಮಿಟ್ ಆಗಲ್ಲ. 5 ಸರಿ ಹೋಗಿಲ್ಲ, 6ನೇ ಸರಿ ಹೋಗಿ ಏನ್ ಹೇಳ್ತಾರೆ, ಅಲ್ಲ ಒಂದ್ ನಿಮಿಷ 6ನೇ ಸರಿ ಹೋಗಿ ನೀವು ಆಯ್ತು ನಾವು 50% ಮಾಡಕ್ ರೆಡಿ ಒಂದು ಸ್ಟೇ ಕೊಟ್ಟಿದೆ. ಆ ಸ್ಟೇ ವೇಕೆಂಟ್ ಆದ್ರೆ ನಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಸಂದರ್ಭದಲ್ಲಿ ಮಾಜಿ ಸಂಸದ BV ನಾಯಕ್, ಸೋಮಲಿಂಗಪ್ಪ, ಪ್ರತಾಪ್ ಗೌಡ ಪಾಟೀಲ್, ಗಂಗಾಧರ್ ನಾಯಕ, ತಿಪ್ಪರಾಜ್ ಹವಾಲ್ದಾರ್, ಓಬಳೇಶ್, ಅಪ್ಪಣ್ಣ ಮೈಸೂರು, ರಾಜೇಶ್, ಬಿಜೆಪಿ ST ಮೋರ್ಚಾ ಅಧ್ಯಕ್ಷ ಹನುಮಂತ, ಭರತ್, ಕೊಟ್ರೇಶಪ್ಪ ಕೋರಿ ಸೇರಿದಂತೆ ಅನೇಕರಿದ್ದರು. ರಿಯಾಯಿತಿ ದರದಲ್ಲಿ ಐಫೋನ್ ಸೇರಿದಂತೆ ಇತರೆ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ನೀಡುವುದಾಗಿ ಹೇಳಿದ್ದ ಸಾರಾ ಮೊಬೈಲ್ಸ್ ಎನ್ನುವ ಅಂಗಡಿಯ ಮುಂದೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಸಾಕಷ್ಟು ಗ್ರಾಹಕರು ಆಗಮಿಸಿದ್ದು, ಆದರೆ ಅಂಗಡಿ ಬಂದ್ ಆಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಸ್ಟೇಷನ್ ರಸ್ತೆಯ ಸಾರಾ ಮೊಬೈಲ್ ಅಂಗಡಿಯ ಮುಂದೆ ಜಮಾವಣೆಗೊಂಡಿದ್ದರು. ಇದರಿಂದ ಅಂಗಡಿ ಮುಂದೆ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಸಾಲಾ ಮೊಬೈಲ್ಸ್ ಅಂಗಡಿಯಿಂದ ಫುಲ್ ಮೂನ್ ಸೇಲ್ ಎಂದು ರಿಯಾಯಿತಿ ದರದಲ್ಲಿ ಐಫೋನ್, ಆಂಡ್ರಾಯ್ಡ್ ಫೋನ್ ನೀಡುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಪೋಸ್ಟ್ ಒಂದು ಹರಿದಾಡುತ್ತಿತ್ತು. ಮೇ 31ರ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಈ ಆಫರ್ ಇದೆ ಎಂದು ಪೋಸ್ಟ್ನಲ್ಲಿ ತಿಳಿಸಲಾಗಿತ್ತು. ಅದರಂತೆ ಸಾಕಷ್ಟು ಗ್ರಾಹಕರು ಅಂಗಡಿಗೆ ಆಗಮಿಸಿದ್ದು, ಆದರೆ ಬೆಳಿಗ್ಗೆ 11:30 ಆದರೂ ಕೂಡ ಅಂಗಡಿ ತೆರೆದಿರಲಿಲ್ಲ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಗ್ರಾಹಕರು ಬೆಳಗ್ಗೆ ಅಂಗಡಿಗೆ ಆಗಮಿಸಿದ್ದರು, ಆದರೆ ಅಂಗಡಿ ಮುಚ್ಚಿರುವುದನ್ನು ಕಂಡು ಆಕ್ರೋಶಗೊಂಡಿದ್ದಾರೆ. ಐಫೋನ್ 17 ಮೊಬೈಲ್ ಅನ್ನು ಎಕ್ಸ್ಚೇಂಜ್ ಜೊತೆಗೆ 47,413 ರೂಪಾಯಿಗಳಿಗೆ ನೀಡಲಾಗುತ್ತದೆ. ಸ್ಯಾಮ್ಸಂಗ್ S25 ಅಲ್ಟ್ರಾ ಮೊಬೈಲ್ 71,399 ರೂಪಾಯಿಗೆ, ಓಪೋ F33 5G ಮೊಬೈಲ್ 22,541 ರೂಪಾಯಿಗೆ, ವಿವೋ V70 FE ಮೊಬೈಲ್ ಬರೀ 18,129 ರೂಪಾಯಿಗೆ, ನಥಿಂಗ್ 3A ಲೈಟ್ ಸ್ಮಾರ್ಟ್ ಫೋನ್ ಕೇವಲ 21,031 ರೂಪಾಯಿಗೆ, MI 15 5G ಮೊಬೈಲ್ 14,474 ರೂಪಾಯಿಗೆ, ರಿಯಲ್ಮಿ C85 5G ಸ್ಮಾರ್ಟ್ ಫೋನ್ ಬರೀ 14,320 ರೂಪಾಯಿಗೆ ಹಾಗೂ ಟೆಕ್ನೋ ಪೋವಾ ಕರ್ವ್ 2 ಮೊಬೈಲ್ 24,125 ರೂಪಾಯಿಗಳಿಗೆ ನೀಡಲಾಗುವುದು ಎಂದು ಪೋಸ್ಟ್ನಲ್ಲಿ ತಿಳಿಸಲಾಗಿತ್ತು. ಪೋಸ್ಟ್ನಲ್ಲಿ ಅಂಗಡಿಯ ಅಧಿಕೃತ ವ್ಯಕ್ತಿಗಳೇ ನಮ್ಮಲ್ಲಿ 15,000ವರೆಗೆ ಕ್ಯಾಶ್ ಬ್ಯಾಕ್ ನೀಡುವುದಾಗಿ, EMI ಹಾಗೂ 0 ಡೌನ್ ಪೇಮೆಂಟ್ ಆಪ್ಷನ್ ಇವೆ ಎಂದು ಹೇಳಿದ್ದರು. ಜೊತೆಗೆ 10,000 ರೂಪಾಯಿ ಮೌಲ್ಯದ ಟ್ರಾಲಿ ಬ್ಯಾಗ್, ಮೈಕ್ರೋವೇವ್ ಓವೆನ್, ಅಡಾಪ್ಟರ್ ಸೇರಿದಂತೆ ಉಡುಗೊರೆಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಲಾಗಿತ್ತು. ಇದನ್ನು ನೋಡಿದ ಜನರು ಬೆಳಿಗ್ಗೆಯಿಂದಲೇ ಅಂಗಡಿ ಮುಂದೆ ಜಮಾಯಿಸಿದ್ದರು. ಆದರೆ ಅಂಗಡಿ ಮುಚ್ಚಿರುವುದನ್ನು ಕಂಡು ಕೆಲವು ಗ್ರಾಹಕರು ವಾಪಸ್ ಹೋದರೆ, ಇನ್ನು ಕೆಲವರು ಆಕ್ರೋಶದಿಂದ ಅಂಗಡಿ ಮುಂದಿದ್ದ ಪೋಸ್ಟರ್ ಮತ್ತು ಸ್ಟ್ಯಾಂಡ್ಗಳನ್ನು
ಮುಚ್ಚಳವನ್ನು ಮುರಿದು ಹಾಕಿದರು. ಇನ್ನು ಕೆಲವು ಗ್ರಾಹಕರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತೆರೆಯಬಹುದು ಎಂದು ಕಾಯುತ್ತಾ ಕುಳಿತಿದ್ದರು. ನಂತರ ಅಂಗಡಿಯ ಮಾಲೀಕನಿಗೆ ಕರೆ ಮಾಡಿದಾಗ ಎಕ್ಸ್ಚೇಂಜ್ ಮಾಡಿದರೆ ಎಕ್ಸ್ಚೇಂಜ್ ಮೌಲ್ಯದ ಮೇಲೆ ರಿಯಾಯಿತಿ ಇದೆ, ಅಂದರೆ 15,000ದವರೆಗೆ ರಿಯಾಯಿತಿ ಸಿಗಬಹುದು ಎಂದು ಹೇಳಲಾಗಿದೆ ಎಂದು ಅಂಗಡಿ ಮಾಲೀಕ ಹೇಳಿದ್ದಾನೆ. ಅಂಗಡಿ ರಾಯಚೂರು ಅಂತ ಹಾಕ್ಬೇಕು ನೋಡಿ. ಅಂಗಡಿ ರಾಯಚೂರು ಅಂತ ಅದ್ರೊಳಗೆ ಬಿಟ್ರೆ ಅದು ಮೇನ್ ಬಂದ್ ಆಗ್ತದೆ. ಬರೀ ಅದನ್ನೇ ಫೇಕ್ ವಿಡಿಯೋ ಬೇರೆ ಊರ್ ಲೇಸಿಂದ ಹಳ್ಳಿ ಲೇಸಿಂದ ಬಂದಿವಿ. ರಾಯಚೂರು ಆಫರ್ ಬಿಟ್ಟಾರಂತ. ಬಟ್ ಇಲ್ಲಿ ನೋಡಿದ್ರೆ ಯಾವ ಆಫರ್ ಇಲ್ಲ, ಏನಿಲ್ಲ. ಅಂಗಡಿ ಓಪನ್ ಮಾಡೋಕೆ ಹೆಚ್ಚಿಕೊಂಡು ನೋಡ್ಬಿಟ್ರು. ಬಟ್ ಇವಾಗ ನಾವು ಏನು ಮಾಡ್ಬೇಕಣ್ಣ? ಏನು ಬರೆಯಲ್ಲ, ಏನು ಬರೆಯಲ್ಲ. ಯಾವರಿಂದ ಬಂದಿರೋಣ? ನಾವು ಸಿರುವರ್ ಲೇಸಿಂದ ಬಂದಿದ್ರು. ಹಾಂ ಹಾಂ. ಯಾವ ಮೊಬೈಲ್ ಅಂಗಡಿಯಾಗ ಏನಾಗಿತ್ತು? ಸ್ಟಾರ್ ಮೊಬೈಲ್ ಅಂತ ರಾಮಚಂದ್ರ ಪಕ್ಕ ವಿಡಿಯೋ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ನೋಡಿ ಬಂದೀವಿ. ಬಟ್ ಐಫೋನ್ ಕಮ್ಮಿ ಆಫರ್ಗೆ ಅಂತ ನೋಡಿದ್ರೆ ಯಾವ ಆಫರ್ ಇಲ್ಲ, ಏನೂ ಇಲ್ಲ. ಏನನ್ಸದೆ ನೋಡಿದ್ರೆ? ಮೋಸ ನೋಡಿದ್ರೆ ಮೋಸ, ಎಲ್ಲ ಸೋಷಿಯಲ್ ಮೀಡಿಯಾನೇ. ಹಲೋ 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 ಅವರು ಯಾರೋ ಬಿಟ್ಟರು ಮತ್ತೆ ಬಿಟ್ಟರು. ಹೇಳೋಣ. 80,000 ರೂಪಾಯಿ ಫೋನೆಲ್ಲ 47,000 48,000 ಕೊಡ್ತು ಅಂತ ಹೇಳಿದ್ರು. ಅದಕ್ಕೆ ಲಿಂಕೂರಿಂದ ಬಂದಿದ್ದೀವಿ ನಾವು. ಇಲ್ಲಿ ಬಂದ್ಮೇಲೆ ನೋಡಿದ್ರೆ ಎಲ್ಲ ಫೇಕ್ ಅನ್ನೋಣ, ಎಕ್ಸ್ಚೇಂಜ್ ಆಫರ್ ಅಂತ ಹೇಳಿದ್ರು. ಮತ್ತೆ ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿಲ್ಲ ನಾವು. ಹಾಂ ಹಾಂ ಹಾಂ. ಏನಂತ ಇತ್ತು? ಅದೆಲ್ಲ ಆಫರ್ ಅಂತ ಇತ್ತು ನಾವು ವಿಡಿಯೋದಾಗ. ಯಾವ ಮೊಬೈಲ್? ಐಫೋನು ಮತ್ತು ಸ್ಯಾಮ್ಸಂಗ್ 25 ಅಲ್ಟ್ರಾ ಅಣ್ಣ, 17, ವಿವೋ F35 ಎಲ್ಲ ಅದು ಸೋಷಿಯಲ್ ಮೀಡಿಯಾದಾಗ ಆಫರ್ ಬಿಟ್ಟಿದ್ರು. ಇಲ್ಲಿ ಬಂದ್ಮೇಲೆ ನೋಡಿದ್ರೆ ಎಲ್ಲ ಫೇಕ್ ಅಣ್ಣ, ಆ ಥರ ಏನಿಲ್ಲ. ಯಾವ ಇಲ್ಲ, ಎಕ್ಸ್ಚೇಂಜ್ ಇಲ್ಲ, ಏನಿಲ್ಲ ಅಂತ ಅಂಗಡಿದವ್ರು ಇಲ್ಲಿ ಹೋಗ್ಯಾರ. ಅಂಗಡಿಯವ್ರನ್ನ ಬಂದ್ ಮಾಡ್ಕೊಂಡು ಹೋಗ್ಬಿಟ್ರಣ ಅವರು. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಚನೆಯಾಗಲಿರುವ ನೂತನ ಸಚಿವ ಸಂಪುಟದಲ್ಲಿ ಬಲಗೈ ಸಮುದಾಯ ಹಿರಿಯರಾದ ಡಾಕ್ಟರ್ ಜಿ ಪರಮೇಶ್ವರ್ ಇವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಯುವಕರನ್ನು ಆಯ್ಕೆ ಮಾಡುವುದಾದರೆ ಪ್ರಿಯಾಂಕಾ ಖರ್ಗೆ ಅವರ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಬಲಗೈ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಭೀಮಣ್ಣ ಮಂಚಾಲ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸುದೀರ್ಘ ರಾಜಕೀಯದಲ್ಲಿ ಡಾಕ್ಟರ್ ಪರಮೇಶ್ವರ್ ಇವರು ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಸಮರ್ಥ ಅಧಿಕಾರ ನಿರ್ವಹಿಸಿದ್ದಾರೆ. ಅನುಭವಿ ರಾಜಕಾರಣಿಯಾಗಿರುವವರನ್ನು ಮುಖ್ಯಮಂತ್ರಿಯನ್ನಾಗಿಸಬೇಕಿತ್ತು. ಸೇವಾ ಹಿರಿತನದ ಮೇಲೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದರು. ಯುವಕರಲ್ಲಿ ಅಧಿಕಾರ ನೀಡುವುದೇ ಆದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಅಧಿಕಾರ ನಿರ್ವಹಿಸಿರುವ ಪ್ರಿಯಾಂಕಾ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಿ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ರಾಜಕೀಯ ಅಧಿಕಾರ ನೀಡಬೇಕೆಂದರು. ಪತ್ರಿಕಾಗೋಷ್ಠಿ ನೂತನವಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಬಲಗೈ ಜಾತಿಗಳ ಒಕ್ಕೂಟದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಗೋಷ್ಠಿ ಮುಖ್ಯ ಉದ್ದೇಶ ಸಂಪುಟದಲ್ಲಿ ನಮ್ಮ ಬಲಗೈ ಸಮುದಾಯದ ನಾಯಕರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಇವರಿಗೆ ಒಬ್ಬರನ್ನು ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲು ಈ ಗೋಷ್ಠಿ ಮುಖಾಂತರ ಮನವಿಯೊಂದಿಗೆ ಒತ್ತಾಯಿಸುತ್ತೇವೆ. ಹಿರಿಯರನ್ನು ನೇಮಕ ಮಾಡಲು ಉದ್ದೇಶಿಸಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಿ. ಏಕೆಂದರೆ ಅವರು ಸುದೀರ್ಘ ರಾಜಕಾರಣದಲ್ಲಿ 1989, 1999, 2004 ಮಧುಗಿರಿ ಕ್ಷೇತ್ರದಿಂದ, 2008ರಿಂದ ಕೊಟಗೆರೆ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು
ಇವರು ಹಲವಾರು ಖಾತೆಗಳನ್ನು ರೇಷ್ಮೆ ಖಾತೆ 1993-94, ಉನ್ನತ ವೈದ್ಯಕೀಯ ಸಚಿವರಾಗಿ 1999-2004, ಗೃಹ ಸಚಿವರಾಗಿ 2015-19, ಉಪಮುಖ್ಯಮಂತ್ರಿಯಾಗಿ 2018-19 ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಸರಿಸುಮಾರು 8 ವರ್ಷಗಳ ಕಾಲ ಪಕ್ಷ ಸಂಘಟನೆ ಮಾಡಿ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇಂಥ ಅನುಭವಿ ರಾಜಕಾರಣಿಯನ್ನು ಯಾವತ್ತೂ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗಿತ್ತು. ಕೆಲವು ರಾಜಕೀಯ ಕಾರಣಗಳಂತ ಕೈ ತಪ್ಪಿದೆ. ಯುವಕರು ಕೋಟಾದಡಿಯಲ್ಲಿ ಗುರುತಿಸುವುದಾದರೆ ಶ್ರೀ ಪ್ರಿಯಾಂಕಾ ಖರ್ಗೆ ಜಿ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಿ. ಈಗಾಗಲೇ ಅವರಿಗೆ ನೀಡಿದ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಸದನದಲ್ಲಿ ಇವರ ಗರ್ಜನೆ ಇಡೀ ರಾಜ್ಯವೇ ನೋಡಿದೆ. ಈಗಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ಮೆಚ್ಚಿಕೊಂಡಿದ್ದಾರೆ. ಸದನದಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಸಿಂಹ ಸ್ವಪ್ನವಾಗಿದ್ದು ನಾವೆಲ್ಲರೂ ನೋಡಿದ್ದೇವೆ. ಇಂಥ ಯುವಕರಿಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಅವಕಾಶ ಯಾಕೆ ನೀಡಬಾರದು ಎಂದು ನಾವುಗಳು ಕೇಳುತ್ತಿದ್ದೇವೆ. ಒಕ್ಕೂಟದ ಕಾರ್ಯಾಧ್ಯಕ್ಷ ಕೆಇ ಕುಮಾರ್ ಮಾತನಾಡಿ, ಬಲಗೈ ಸಮುದಾಯಕ್ಕೆ ರಾಜಕೀಯ ಅಧಿಕಾರ ಜನಸಂಖ್ಯೆಗೆ ಅನುಗುಣವಾಗಿ ದೊರೆತಿಲ್ಲ. ಎಲ್ಲದಕ್ಕೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ತೋರಿಸಲಾಗುತ್ತದೆ. ಅವರ ಸೇವಾ ಹಿರಿತನ, ಸಂಘಟನಾ ಶಕ್ತಿ ಮೇಲೆ ನೇಮಕ ಮಾಡಲಾಗಿದೆ. ಆದರೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಇಂದಿಗೂ ದೊರೆಯುತ್ತಿಲ್ಲ. ಡಾಕ್ಟರ್ ಪರಮೇಶ್ವರ್ ಇವರಿಗೆ ಸಿಎಂ ಆಗುವ ಅವಕಾಶಗಳನ್ನು ಕಾಂಗ್ರೆಸ್ ಸರ್ಕಾರ ನೀಡಿಲ್ಲ. ಈ ಬಾರಿಯಾದರೂ ಉಪಮುಖ್ಯಮಂತ್ರಿಯನ್ನಾಗಿಸಿ ನ್ಯಾಯ ಒದಗಿಸಬೇಕೆಂದರು. ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನಾತ್ಮಕವಾಗಿ ಬಲಿಷ್ಠಗೊಳ್ಳಲು ಪ್ರಿಯಾಂಕಾ ಖರ್ಗೆ ಅವರ ಕೊಡುಗೆ ಇದ್ದು, ಯುವಕರನ್ನು ಪರಿಗಣಿಸಿದ್ದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದರು. ಜಿಲ್ಲಾ ಮಟ್ಟದಲ್ಲಿ ಬಲಗೈ ಸಮುದಾಯಕ್ಕೆ ರಾಜಕೀಯ ಅಧಿಕಾರ ದೊರೆತಿಲ್ಲ. 14 ಬ್ಲಾಕ್ ಕಾಂಗ್ರೆಸ್ ಘಟಕಗಳಲ್ಲಿ ಒಂದೇ ಒಂದು ಬಲಗೈ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ನೀಡಿಲ್ಲ. ನಿಗಮ ಮಂಡಳಿಗಳಲ್ಲಿ ಕೆಲವರಿಗೆ ಮಾತ್ರ ನಾಮನಿರ್ದೇಶನ ಮಾಡಿದ್ದು ಬಿಟ್ಟರೆ ರಾಜಕೀಯ ಅಧಿಕಾರ ನೀಡುವಲ್ಲಿ ಅನ್ಯಾಯವಾಗಿದ್ದು ಸರಿಪಡಿಸಬೇಕೆಂದರು. ಅದೇನು ಮೂಗಿಗೆ ತುಪ್ಪ ಸೋರ್ದಂಗೆ 1, 2 ಯಾವುದೋ ಮಾಡಿಬಿಟ್ಟು ಎಲ್ಲ ಮಾಡಿದ್ದೀವಿ ಅನ್ನೋದು. ಇಲ್ಲಿವರೆಗೂ APMC ಮಾಡಲಿಲ್ಲ ಅಧ್ಯಕ್ಷರನ್ನಾಗಿ. ಅದೇ ರೀತಿಗೆ ಯೂನಿವರ್ಸಿಟಿಗಳಲ್ಲಿ ಕೂಡ ಇವತ್ತು ಕೃಷಿ ಇಲಾಖೆ ಇದು ಬಿಟ್ಟರೆ ಬೇರೆ ಯಾವುದೂ ಮಾಡಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ ಟಿಕೆಟ್ಗಳು ಕೇಳಿದ್ರೆ ಒಂದು ರೀತಿ ನಾವು ಅವ್ರ ಹತ್ರ ಕೈ ಚಾಚುವಂತಾಗಿದೆ. ಆದರೆ ಮತಗಳು ಮಾತ್ರ ನಾವು ಆಗ್ತಾಯಿದ್ವಿ. ಪ್ರತಿ ಕ್ಷೇತ್ರದಲ್ಲಿ 15,000 - 20,000. ಈಗ ನಮ್ಮ ಸೆಕ್ರೆಟರಿ ಪ್ರಕಾರ, ಮಾಹಿತಿ ಪ್ರಕಾರ 20,000 - 30,000 ಜನಸಂಖ್ಯೆ ಇದೆ, ಮತದಾರಿದ್ದೀವಿ. ಈಗ ನಾವು ಕಳೆದ ಚುನಾವಣೆಗಳಲ್ಲೇ ನಾವು ಅವಲೋಕನ ಮಾಡಿದ್ರೆ ರಾಯಚೂರು ಕ್ಷೇತ್ರ 3,832 ಓಟ್ಗಳಿಂದ ಸೋಲಿತು. ಅದಕ್ಕೆ ಈ ಸರ್ಕಾರ ಬರಲಿಕ್ಕೆ ಕಾರಣ ಕೂಡ ಈ ಬಲಗೈ ಸಮುದಾಯ. ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಈ ಬಲಗೈ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದ್ದಕ್ಕೆ ಇವತ್ತು ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ರಾಯಚೂರಿನಲ್ಲಿ ಯಾವುದೇ ರೀತಿಯ ನಮ್ಮ ಏನು ಮುಖಂಡರಿದ್ದಾರೆ, ಸ್ಥಳೀಯ ಮುಖಂಡರುಗಳು ನಮ್ಮ ಸಮುದಾಯವನ್ನು ಗುರುತಿಸಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಅದು ಏನು ವಿಷಯ ಅಂತ ನಮ್ಗೆ ಗೊತ್ತಿಲ್ಲ. ಈಗಾಗಲೇ 2 ಸಲ ಅವ್ರಿಗೆ ಮನವಿ ಮಾಡಿದ್ದೀವಿ, ಮತ್ತೆ ನೆಕ್ಸ್ಟ್ ಕೂಡ ನಾವು ಅವ್ರ ಗಮನಕ್ಕೆ ತರ್ತೀವಿ. ಅದೇ ರೀತಿಯಾಗಿ ನಾವು ಒಟ್ಟಾರೆ 7 ಕ್ಷೇತ್ರಗಳಲ್ಲಿ ತೊಗೊಂಡ್ರೆ ಇದು ಕೇವಲ ಸ್ಥಳೀಯರಷ್ಟೇ ಅಲ್ಲ, 7 ಶಾಸಕರು ಕೂಡ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಜಿಲ್ಲೆಯ 7 ಕ್ಷೇತ್ರದ ಶಾಸಕರು ಛಲವಾದಿ ಸಮಾಜವನ್ನು ಗುರುತಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ 2 ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಬರ್ತದೆ. ಆ ಸಂದರ್ಭದಲ್ಲಿ ಬೇರೆ ರೀತಿ ನಿರ್ಧಾರಗಳನ್ನು ತಗೊಳ್ಳುವಂಥ ಭಾಳಷ್ಟು ಅವಕಾಶಗಳು ಈಗಾಗಲೇ ನಮ್ಮ ಸಮುದಾಯದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಸಮುದಾಯವನ್ನು ಗುರುತಿಸಬೇಕು ಅಂತೇಳಿ. ಇನ್ನು ಲಿಂಗಸ್ಗೂರು ಸರ್ ಕಂಪ್ಲೀಟ್ ಮಾಡ್ತೀವಿ ಸರ್. ಎಸ್, ನಾವು ಕೇಳ್ತಾ ಇರೋದು ಹಿರಿಯ ವಿಚಾರವಾಗಿ ನಾವು ಹಿರಿಯರ ಅನುಭವ ಬೇಕು ಮತ್ತು ಹಿರಿಯರು ಬೇಕಾಗಿದೆ ಈ ಸದನಕ್ಕೆ ಅನ್ನೋದಾದರೆ ಕ್ಯಾಬಿನೆಟ್ಗೆ ಪರಮೇಶ್ವರನ್ನು ಮಾಡಲಿ. ಯಾಕಂದರೆ ಅವರು ಎಲಿಜಿಬಲ್ ಇದ್ದಾರೆ. ಯಾವತ್ತೂ ಅವರು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಎರಡು ಅವಧಿಗೆ ಅವರು ಅಧ್ಯಕ್ಷರಾಗಿದ್ದರು. ಈಗ ಪ್ರಿಯಾಂಕ ಬಗ್ಗೆ ಯಾಕೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಈ ಭಾಗಕ್ಕೆ ಒಂದು ವೇಳೆ ನೀವು ಹಿರಿಯರಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಒಂದು ಕೋಟಾದ ಅಡಿಯಲ್ಲಿ ಯುವಕರನ್ನು, ಅದು ವಿಶೇಷವಾಗಿ ಪ್ರಿಯಾಂಕರಿಗೆ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಅವಕಾಶ ಕೊಡ್ರಿ ಅಂತ ಈ ಭಾಗದವರಾಗಿ ನಾವು ನಮ್ಮ ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷ ಎನ್ ಸತ್ಯನಾರಾಯಣ, ಬಸವರಾಜ್ ಆರ್ ರಾಮಕೃಷ್ಣ, ಆಂಜನೇಯ ಕೊಂಬಿನ್, ಎಂ ಮಾರೆಪ್ಪ, ಶಶಿಧರ್, ಗಾರ್ಲೆ ದಿಗಂಬರ್, ವಿಜಯ್ ಗಾರ್ಲೆ, ಬಾಬು ಬಿಕೆ, ನಾಗರಾಜ್, ಮಹೇಶ್, ಹನುಮಂತ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream, learn, grow, lead, become
Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ಒಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕೆಪಿಸಿಸಿ ಸೇರಿದಂತೆ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ಈಶ್ವರ್ ಖಂಡ್ರೆಯವರು ಶ್ರದ್ಧಾ ಮತ್ತು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನೂತನವಾಗಿ DK ಶಿವಕುಮಾರ್ ನೇತೃತ್ವದಲ್ಲಿ ರಚನೆಯಾಗಿರುವ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದರು. ಅಲ್ಲದೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿರುವ ಹಂಪನಗೌಡ ಬಾದರ್ಲಿ ಅವರಿಗೆ ಸೇವಾ ಹಿರಿತನ ಪರಿಗಣಿಸಿ ಸಚಿವ ಸ್ಥಾನ ನೀಡಬೇಕು
ನೀಡಬೇಕೆಂದರು. ಪ್ರಸ್ತುತ ರಚನೆಯಾಗಲಿರುವ ಸಚಿವ ಸಂಪುಟದಲ್ಲಿ ಸಮಾಜದ 10 ರಿಂದ 11 ಜನರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಸಮಾಜ ರಾಜ್ಯದಲ್ಲಿ ಪ್ರಬಲವಾದ ಸಮುದಾಯ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ. ಸುಮಾರು 1.5 ಕೋಟಿಗೂ ಅದಕ್ಕಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಪ್ರತಿ ಸಲ ಕೂಡ ಸ್ವಲ್ಪ ಏನು ಅನ್ಯಾಯ ಆಗ್ತಾ ಬಂದಿದೆ ಅಂತಕ್ಕಂಥ ಮಾತನ್ನು ವಿಷಯದಿಂದ ಹೇಳಬೇಕಾಗ್ತದೆ. ಈಗ ಸಂಪುಟದಲ್ಲಿ ಹೆಚ್ಚಿನ ಒಂದು ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಒಂದು 10 ಕೊಡಲಿ ಅಂತ ನಾವು ಬಿದ್ದಿದೆ. ಮೊದಲನೇದಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಏನು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತಕ್ಕಂಥದ್ದು ಪ್ರಥಮವಾಗಿ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಅವರು 4 ಬಾರಿ ಸತತವಾಗಿ ಶಾಸಕರಾಗಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಭಾರತೀಯ ಮತಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಅವರಿಗೆ ವಹಿಸಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅಂಥವರಿಗೆ ಈ ಕಲ್ಯಾಣ ಕರ್ನಾಟಕ ಭಾಗದಿಂದ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ, ಅದೇ 2 ಬಾರಿ ಮಂತ್ರಿಗಳಾಗಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿಯೂ ಕೂಡ ಅತ್ಯಂತ ಯಶಸ್ವಿ ಕೆಲಸವನ್ನು ಅವರು ಮಾಡಿದ್ದಾರೆ. ಅಂಥವರಿಗೆ ಈ ಭಾಗದಿಂದ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ರಾಜ್ಯದ ಎಲ್ಲ ಸಮುದಾಯದವರಿಗೂ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಮುದಾಯದವರನ್ನ ಒಟ್ಟಾಗಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ದೂರದೃಷ್ಟಿ ಮತ್ತು ಅಂತಹ ವಿಶಾಲ ಮನೋಭಾವ ಇರೋದರಿಂದ ಅವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕಂತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ. ಮುಂದುವರಿದಂತೆ ನಮ್ಮ ರಾಯಚೂರು ಜಿಲ್ಲೆಯಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾದರ್ಲಿ ಹಂಪನಗೌಡ ಸಾಹೇಬರು ಇದುವರೆಗೂ ಕೂಡ ಮಂತ್ರಿ ಸ್ಥಾನದಿಂದ ವಂಚಿತವಾಗಿ ಬಂದಿದ್ದಾರೆ. ಅವರಿಗೂ ಕೂಡ ಅವರ ಹಿರಿತನವನ್ನು, ಅವರ ಮುತ್ಸದಿತನವನ್ನು, ಅವರ ಕಾರ್ಯಕ್ಷಮತೆಯನ್ನು ಮನಗಂಡು ಏನು ಕಳೆದ ಬಾರಿ ಅವರು ಮಂತ್ರಿಗಳಾಗಬೇಕಾಗಿತ್ತು, ಆಗಿಲ್ಲ. ಈ ಸಲ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತಕ್ಕಂಥದ್ದು ನಮ್ಮದು 2ನೇ ಒತ್ತಾಯ ಆಗಿರ್ತದೆ. 3ನೇದು, ಈ ಸಲ ನಮ್ಮ ಸಂಪುಟದಲ್ಲಿ ನಮ್ಮ ನೆತ್ತಿಮಿಟ್ಟ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರ ಸಂಪುಟದಲ್ಲಿ 7 ರಿಂದ 8 ಜನ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಶಾಸಕರು ಕೂಡ ವೀರಶೈವ ಲಿಂಗಾಯತ ಶಾಸಕರು ಸುಮಾರು 54-57 ಜನ ಶಾಸಕರಿದ್ದಾರೆ. ಅದರ ಪ್ರಕಾರವಾಗಿ ಕನಿಷ್ಠ 10 ಸ್ಥಾನಗಳನ್ನಾದರೂ ಕೂಡ ಸಚಿವರನ್ನಾಗಿ ಮಾಡಬೇಕಂತಕ್ಕಂಥದ್ದು 3ನೇ ಬೇಡಿಕೆ ಇದೆ. ಯಾಕೆ ಅಂತಂದರೆ ಈ ಒಂದು ಸಮುದಾಯ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಯಾವುದೇ ಸರ್ಕಾರವನ್ನು ರಚಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈ ಸಂದರ್ಭದಲ್ಲಿ ಭೀಮಾರೆಡ್ಡಿ ಕಲ್ಲೂರು, ಸೋಮನಾಥ ಗಣದಿನ್ನಿ, ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ, ಪ್ರತಿಭಾ ಗೋನಾಳ ಇದ್ದರು. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಉಪ್ಪಾರ ಮಹಿಳಾ ಮಂಡಳಿ ಅಧ್ಯಕ್ಷೆ ಸುರೇಖಾ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಉಪ್ಪಾರ ಸಮಾಜದ ಏಕೈಕ ಶಾಸಕ ಪುಟ್ಟರಂಗ ಶೆಟ್ಟಿಯವರಿಗೆ ಪ್ರಮುಖ ಸಚಿವ ಸ್ಥಾನ ನೀಡುವ ಮೂಲಕ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಬೇಕು. ರಾಜ್ಯದಲ್ಲಿ ಉಪ್ಪಾರ ಸಮಾಜದ 25 ರಿಂದ 30 ಲಕ್ಷ ಮತದಾರರಿದ್ದು 135 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆಲುವು ಸಾಧಿಸಲು ಸಮಾಜ ಬೆಂಬಲ ಇಲ್ಲದೇ ಇಲ್ಲ. ರಾಜಕೀಯವಾಗಿ ಬೆಳೆಯಲು ಸಮಾಜದ ಏಕೈಕ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಉಪ್ಪಾರ ಸಮಾಜಕ್ಕೆ ಯಾವುದೇ ಶಾಸಕರನ್ನಾಗಿಸಲು ಟಿಕೆಟ್ ನೀಡಿಲ್ಲ. ಕಾಂಗ್ರೆಸ್ ಪಕ್ಷ ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿಯವರಿಗೆ ನೀಡಿದೆ. ಅವರಿಗೆ ಸಚಿವ ಸ್ಥಾನ ನೀಡಿ ಸಮಾಜವನ್ನು ರಾಜಕೀಯವಾಗಿ ಬೆಳೆಯಲು ಅವಕಾಶ ನೀಡಬೇಕೆಂದರು. ಸತತವಾಗಿ 4 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಸಚಿವ ಸ್ಥಾನ ನೀಡಲು ರಾಯಚೂರು ಜಿಲ್ಲಾ ಉಪ್ಪಾರ ಮಹಿಳಾ ಸಂಘದ ಕಡೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಶ್ರೀ ಪುಟ್ಟರಂಗ ಶೆಟ್ಟಿ ಅವರಿಗೆ ಪ್ರಮುಖ ಖಾತೆಯ ಸಚಿವ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ವರಿಷ್ಠರಾದ ಜಿಲ್ಲಾ ಉಪ್ಪಾರ ಸಮಾಜ ಮಹಿಳಾ ಕಡೆಯಿಂದ ಮಹಿಳಾ ಸಂಘದಿಂದ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಉಪ್ಪಾರ ಸಮಾಜವು 25 ರಿಂದ 30 ಲಕ್ಷ ಮತದಾರರಿದ್ದು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯಾದ್ಯಂತ ಉಪ್ಪಾರ ಸಮಾಜವು ಅತಿ ಹೆಚ್ಚಿನ ಬೆಂಬಲವನ್ನು
ನೀಡುವ ಮೂಲಕ 135 ಕ್ಷೇತ್ರಗಳಲ್ಲಿ ಜಯಗಳಿಸಿ ಸರ್ಕಾರ ರಚನೆಗೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ಉಪ್ಪಾರ ಸಮಾಜ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷವು ಪ್ರಬಲ ಅಭ್ಯರ್ಥಿಗೆ ಟಿಕೆಟ್ ನೀಡಿ ಹಿಂದುಳಿದ ವರ್ಗಕ್ಕೆ ಸೇರಿರುವ ಉಪ್ಪಾರ ಸಮಾಜದ ಏಕೈಕ ಶಾಸಕರಾದ ಶ್ರೀ ಪುಟ್ಟರಂಗಶೆಟ್ಟಿ ಅವರನ್ನು ಮುಗಿಸುವ ಹುನ್ನಾರ ನಡೆಸಿತು. ಆದರೆ ಕ್ಷೇತ್ರದ ಮತದಾರರು ಸ್ಥಳೀಯ ಅಭ್ಯರ್ಥಿಗೆ ಮತವನ್ನು ನೀಡಿ ಅವರನ್ನು ಜಯಗಳಿಸುವಲ್ಲಿ ಸಫಲರಾಗಿದ್ದಾರೆ. ಸುಮಾರು 35ರಿಂದ 40 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತಗಳಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವು ಉಪ್ಪಾರ ಸಮಾಜಕ್ಕೆ ಟಿಕೆಟ್ ನೀಡದ ಕಾರಣ ಒಗ್ಗಟ್ಟಿನಿಂದ ಸಿದ್ದರಾಮಯ್ಯ ಅವರನ್ನು ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಿ ಬಹುಮತ ಪಡೆಯಲು ಸಹಕರಿಸಿದ್ದೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಇದರಲ್ಲಿ ತೋರಿಸಿಕೊಳ್ಳುತ್ತದೆ. ಹಾಗೆ ಕಾಂಗ್ರೆಸ್ ಪಕ್ಷವು ಈ ಬಾರಿ ಉಪ್ಪಾರ ಸಮಾಜದ ಮುಂಚೂಣಿ ನಾಯಕರನ್ನು ಗುರುತಿಸಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ರೇಣುಕಾ, ಶಾಂತ, ರತ್ನ ಶರಣಬಸವ, ನಿರ್ಮಲಾ, ಸಂತೋಷ ಇದ್ದರು. ನದಿಗೆ ಈಜಲು ಹೋಗಿ ಒಂದು ಮಗುವಿನ ತಂದೆ, 2 ಯುವಕರು ಹಾಗೂ ಓರ್ವ ಯುವತಿ ಸೇರಿ 5 ನೀರು ಪಾಲಾಗಿರುವ ಘಟನೆ ರಾಯಚೂರು ಗಡಿಯ ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ಶನಿವಾರ ಸಂಜೆ ಸಂಭವಿಸಿದೆ. ತೆಲಂಗಾಣದ ಹೈದರಾಬಾದ್ ನಿವಾಸಿಯಾದ 35 ವರ್ಷದ ವಡ್ಲ ಸತೀಶ್, ಇವರ ಪುತ್ರ 5 ವರ್ಷದ ಯುವನ್ ಚಂದ್ರ, ಮಂತ್ರಾಲಯ ನಿವಾಸಿ 28 ವರ್ಷದ ರಾಘವೇಂದ್ರ, ಕರ್ನೂಲ್ನ ಎಮ್ಮಿಗನೂರು ನಿವಾಸಿ 23 ವರ್ಷದ ವಡ್ಲಧನು, ಅನಂತಪುರದ ನಿವಾಸಿ 22 ವರ್ಷದ ಸಂಧ್ಯಾ ನೀರು ಪಾಲಾದವರು ಎಂದು ಗುರುತಿಸಲಾಗಿದೆ. ಮಂತ್ರಾಲಯದಲ್ಲಿ ಸಂಬಂಧಿಕರ ಮನೆಯಲ್ಲಿ ಭಾನುವಾರ ಏರ್ಪಡಿಸಿದ್ದ ಸತ್ಯನಾರಾಯಣ ಪೂಜೆಗೆ ಆಗಮಿಸಿದ್ದು ಶನಿವಾರ ಸಂಜೆ ನದಿಯಲ್ಲಿ ಈಜಲು ತೆರಳಿದ್ದರು. ಈ ವೇಳೆ ಬಾಲಕ ಯುವನ್ ಚಂದ್ರ ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿದ್ದಾನೆ. ಈತನ ರಕ್ಷಣೆಗೆಂದು ಉಳಿದ 5 ನದಿಗೆ ಆಳಕ್ಕಿಳಿದಿದ್ದು 4 ಕೊಚ್ಚಿಕೊಂಡು ಹೋಗಿದ್ದಾರೆ. ಇವರಲ್ಲಿ ಯುವತಿ ಅರ್ಪಣಾ ಆದೋನಿ ಎಂಬುವವರು ಪಾರಾಗಿದ್ದು ತಕ್ಷಣ ಅವರು ಸ್ಥಳೀಯರು ಹಾಗೂ ಕುಟುಂಬದವರಿಗೆ ಘಟನೆ ಮಾಹಿತಿ ನೀಡಿದ್ದಾರೆ. ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪರಿಣಿತ ಈಜುಗಾರರು ಕಂಟ್ರಿ ಬೋಟ್ಗಳನ್ನು ಬಳಸಿ ಶನಿವಾರ ರಾತ್ರಿ 8:30ರವರೆಗೆ ತೀವ್ರ ಶೋಧ ಕಾರ್ಯ ನಡೆಸಿದ್ದಾರೆ. ಈ ವೇಳೆ ಧನು ಎಂಬ ಯುವಕನ ಮೃತದೇಹ ಸಿಕ್ಕಿದೆ. ಇಂದು ಯುವನ್ ಚಂದ್ರ ಹಾಗೂ ಆತನ ತಂದೆ ವಡ್ಲ ಸತೀಶ್ ಮೃತದೇಹಗಳು ದೊರೆತಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಪೊಲೀಸರು ಸ್ಥಳೀಯ ಮೀನುಗಾರರೊಂದಿಗೆ ಉಳಿದ 2 ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಡಿವೈಎಸ್ಪಿ ಭಾರ್ಗವಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೀಗ ಹಬ್ಬದ ವಾತಾವರಣವಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಆಂಧ್ರಪ್ರದೇಶ ಜಿಲ್ಲಾ ಉಸ್ತುವಾರಿ ಸಚಿವೆ ನಿರ್ಮಲಾ ರಾಮನಾಯ್ಡು ಮತ್ತು ಕೈಗಾರಿಕಾ ಸಚಿವ ಟಿಜಿ ಭರತ್ ಅವರು ಘಟನೆಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದು ಶೋಧ ಕಾರ್ಯಾಚರಣೆಯ ಮೇಲ್ವಿಚಾರಣೆ ಮುಂದುವರಿಸುವಂತೆ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಗೋವಿಂದ ಕಂಟ್ರಿ ಹಲೋ ಹೇಳ್ರಿ ఎవరు ఇంకా దొరకలేరు అప్పుడు దొరికారా ఆలోచించుకోరా ఓకే 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 ತಾಲೂಕಿನ ಬಿಜನಗೇರ ಗ್ರಾಮದಲ್ಲಿ ಕಿರಿದಾದ ಮುಖ್ಯ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾದ ಪರಿಣಾಮ ಯುವಕನೋರ್ವ
ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಮೃತನನ್ನು ಗ್ರಾಮದ 25 ವರ್ಷದ ಈರಣ್ಣಗೌಡ ಎಂದು ಗುರುತಿಸಲಾಗಿದೆ. ಜಮೀನಿನಲ್ಲಿ ಮಡಿಕೆ ಹೊಡೆದು ಮನೆಗೆ ತೆರಳುತ್ತಿದ್ದ ವೇಳೆ ಕೆರೆಕಟ್ಟೆ ಸಮೀಪ ಈ ಅವಘಡ ಸಂಭವಿಸಿದೆ. ಕಿರಿದಾದ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ವಾಹನ ರಸ್ತೆ ಬದಿಯ ತೆಗ್ಗು ಪ್ರದೇಶಕ್ಕೆ ಪಲ್ಟಿಯಾಗಿದೆ. ಅಪಘಾತದ ವೇಳೆ ಟ್ರ್ಯಾಕ್ಟರ್ನಲ್ಲಿದ್ದ ಈರಣ್ಣಗೌಡ ಅವರ ಮೈ ಮೇಲೆ ಟ್ರ್ಯಾಕ್ಟರ್ ಬಿದ್ದ ಪರಿಣಾಮ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಚಾಲಕ ಮಾತ್ರ ಸಮಯ ಪ್ರಜ್ಞೆಯಿಂದ ವಾಹನದಿಂದ ಹೊರಗೆ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸುಮಾರು 25 ಅಡಿ ಆಳದ ತೆಗ್ಗು ಪ್ರದೇಶಕ್ಕೆ ಟ್ರ್ಯಾಕ್ಟರ್ ಉರುಳಿ ಬಿದ್ದಿದ್ದು, ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯರು ಧಾವಿಸಿದರು. ಗಾಯಗೊಂಡವರನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಘಟನೆ ಸಂಬಂಧ ಯರಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ರಸ್ತೆಯ ಕಿರಿದಾದ ಮಾರ್ಗದ ಕಾರಣದಿಂದಾಗಿ ಆಗಾಗ ಅಪಘಾತಗಳು ಸಂಭವಿಸುತ್ತಿರುವುದಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಅನಾಹುತಗಳು ಸಂಭವಿಸುವ ಮುನ್ನವೇ ಮುಖ್ಯ ರಸ್ತೆಯನ್ನು ಅಗಲೀಕರಣಗೊಳಿಸಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲು ಹೆಚ್ಚಳ, ನ್ಯಾಯಾಲಯ ತಡೆಯಾಜ್ಞೆ, ರಾಜ್ಯ ಸರ್ಕಾರ ತೆರವುಗೊಳಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಲಿ ಶ್ರೀರಾಮುಲು. ಆಫರ್ ಮೊಬೈಲ್ ಪಡೆಯಲು ಗ್ರಾಹಕರನ್ನು ಕುನುಕಲು ಸಾರಾ ಮೊಬೈಲ್ ಅಂಗಡಿ ಬಂದ್. ಡಾಕ್ಟರ್ ಪರಮೇಶ್ವರ್ ಪ್ರಿಯಾಂಕ ಖರ್ಗೆಯವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಿ ಭೀಮಣ್ಣ ಮಂಚಾಲ. ಈಶ್ವರ್ ಖಂಡ್ರೆಗೆ ಉಪಮುಖ್ಯಮಂತ್ರಿ, ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಿ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ. ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿಯವರಿಗೆ ಸಚಿವ ಸ್ಥಾನ ನೀಡಬೇಕು ಸುರೇಖಾ. ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ಈಜಲು ಹೋದ 5 ನೀರು ಪಾಲು, 2 ಶವ ಪತ್ತೆಗೆ ಮುಂದುವರೆದ ಶೋಧ ಕಾರ್ಯ. ಮತ್ತು ವಿಜಯನಗರ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಓರ್ವ ವ್ಯಕ್ತಿ ಸಾವು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.